ಏನು ಕೊಟ್ಟಿದ್ದಾರೆ ಅಭ್ಯಾಸ 13.1ರಲ್ಲಿ ಒಂದನೇ ಕ್ವಶನ್ ಏನು ಕೊಟ್ಟಿದ್ದಾರೆ ಅಂದ್ರೆ ಇವುಗಳ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಾರ. ಫಸ್ಟ್ ಇದು 2 ಘಾತ 6. ಹಾಗಾದರೆ 2 ಘಾತ 6 ನಾವು ಹೇಗೆ ಕಂಡುಹಿಡಬೇಕು ನೋಡಿರಿ. 2 ಗುಣಿಸು 2 ಗುಣಿಸು 2 ಗುಣಿಸು 2 ಗುಣಿಸು 2 ಗುಣಿಸು 2 2 ನಾವು 6 ಸಲ ಬರ್ಕೊಂಡಾಗ ಇದರ ಒಂದು ಬೆಲೆಯನ್ನು ನಾವು ಹೇಗೆ ಕಂಡುಹಿಡಬೇಕು ನೋಡಿರಿ. 2 ಎಳೆ 4, 4 ಎಳೆ 8, 8 ಎಳೆ 16, 16 ಎಳೆ 32, 32 ಎಳೆ 64. ಹಾಗಾದರೆ 2 ಘಾತ 6ರ ಬೆಲೆ 64. ಎರಡನೇದು ಏನು ಕೊಟ್ಟಾರ 9 ಘಾತ 3 ಅಂತ ಕೊಟ್ಟಾರ. 9 ಘಾತ 3ನ್ನು ನಾವು ವಿಸ್ತರಿಸಿ ಬರೆದಾಗ 9 ಗುಣಿಸು 9 ಗುಣಿಸು 9. ಹಾಗಾದ್ರೆ 9 9 81, 81 9 729 ಅಲ್ವಾ. 700 ಎಷ್ಟು 29. 9 ಘಾತ 3ರ ಬೆಲೆ 729. ಇನ್ನು ಮೂರನೇದು ಏನು ಕೊಟ್ಟಿದ್ದಾರೆ 11 ಘಾತ 2. 11 ಘಾತ 2ನ್ನು ನಾವು ಹೇಗೆ ಬಿಡಿಸಬೇಕು. 11ನ್ನು ನಾವು 2 ಸಲ ವಿಸ್ತರಿಸಿ ಬರೀಬೇಕು. 11 11 ನಮಗೆ ಏನು ಬಂತು 121. 11ರ ಒಂದು ವರ್ಗ 2 ಇದೆ. ಹಾಗಾಗಿ ಇದು ವರ್ಗವನ್ನು ನಾವು ಇಲ್ಲಿ ಕೂಡ ಕಂಡುಹಿಡ್ಕೋಬೋದು 121. ಮೂರನೇದು ಏನು ಕೊಟ್ಟಿದ್ದಾರೆ 5 ಘಾತ 4 ಅಂತ ಕೊಟ್ಟಿದ್ದಾರೆ. 5 ಘಾತ 4. ಸೊ 5 ಘಾತ 4 ಅಂದರೆ 5ನ್ನು 4 ಸಲ ಬರೀಬೇಕು. 5 ಗುಣಿಸು 5 ಗುಣಿಸು 5 ಗುಣಿಸು 5. 5 ಇಲ್ಲೇ 25, 25 ಇಲ್ಲೇ 125, 125 625. 5 ಘಾತ 4 ಇದರ ಒಂದು ಆನ್ಸರ್ ಏನು ಬಂತು 625. ನೆಕ್ಸ್ಟ್ ಮೇನ್ ಪಾಯಿಂಟ್ 2 ಇವುಗಳನ್ನು ಘಾತಾಂಕ ರೂಪದಲ್ಲಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ನೋಡಿರಿ ಎರಡನೇದರಲ್ಲಿ ಒಂದನೇದನ್ನು ಮಾಡೋಣ. ಏನು ಕೊಟ್ಟಿದ್ದಾರೆ 6ರ ಗುಣಕವನ್ನು 4 ಸಾರಿ ಬರ್ತಾರೆ. ಎಷ್ಟು ಬರ್ತಾರೆ 4 ಸಾರಿ ಬರ್ತಾರೆ. 6 ಗುಣಿಸು 6 ಗುಣಿಸು 6 ಗುಣಿಸು 6. ಇವನ್ನ ಘಾತಾಂಕ ರೂಪದಲ್ಲಿ ಹೆಂಗೆ ಬರೀಬೇಕಪ್ಪ ಅಂತಂದ್ರೆ ಇವ್ನು ಎಷ್ಟು ಸಾರ ಗುಣಿಸ್ಯಾರ ನೋಡಿ 1 2 3 4. ನಮ್ಗೆ ಆಧಾರ ಸಂಖ್ಯೆ ಅಂತ ಗೊತ್ತು. ಆಧಾರ ಸಂಖ್ಯೆ ಎಷ್ಟು 6. ಈಗ ನಾವು ಘಾತಾಂಕ ರೂಪದಲ್ಲಿ ಬರೀಬೇಕಪ್ಪ ಅಂತಂದ್ರೆ ಸೊ 6ನ್ನು ಎಷ್ಟು ಸಲ ಕೊಟ್ಟಾರ ಅಷ್ಟು ಬರ್ಬಿಡೋದು. 4 ಸಲ ಕೊಟ್ಟಾರ. ಹಾಗಾಗಿ 6 ಘಾತ 4. ನೆಕ್ಸ್ಟ್ ಎರಡನೇದು ಎಷ್ಟು ಕೊಟ್ಟಾರ ಟಿ ಗುಣಿಸು ಟಿ. ನೋಡಿರಿ ಟಿ ಗುಣಿಸು ಟಿ. ಹಾಗಾದ್ರೆ ಆಧಾರ ಸಂಖ್ಯೆ ನಮ್ಗೆ ಗೊತ್ತು. ಟಿ ಘಾತ ಸೂಚಿ ಬೇಕಾದ್ರೆ ಎಷ್ಟಿದಾವೆ ನೋಡಿರಿ 1 ಮತ್ತು 2. ಇದ್ರದ್ದು ಟಿ ಆಧಾರ ಸಂಖ್ಯೆ ಆದ್ರೆ ಘಾತ ಸೂಚಿ ಎಷ್ಟಾಯಿತು 2 ಆಯಿತು. ಇನ್ನು ಮೂರನೇದ್ದು ಏನು ಕೊಟ್ಟಾರ ಬಿ ಗುಣಿಸು ಬಿ ಗುಣಿಸು ಬಿ ಗುಣಿಸು ಬಿ. ಬಿ ಗುಣಿಸು ಬಿ ಗುಣಿಸು ಬಿ ಗುಣಿಸು ಬಿ. ನಮ್ಗೆ ಆಧಾರ ಸಂಖ್ಯೆ ಗೊತ್ತೈತಿ ಬಿ ಅಂತೇಳಿ. ಇದನ್ನ ಎಷ್ಟು ಸಲ ಕೊಟ್ಟಿದ್ದಾರೆ ನೋಡ್ರಿ 1 2 3 4 ಸಲ ಗುಣಿಸಿದ್ದಾರೆ. ಹಾಗಾಗಿ 4ನ್ನು ನಾವು ಆಧಾರ ಸಂಖ್ಯೆಯಾಗಿ ಘಾತ ಸೂಚಿಯಾಗಿ ಬರೀಬೇಕು. ನೆಕ್ಸ್ಟ್ ಇಲ್ಲಿ ಮಿಕ್ಸ್ಡ್ ಕೊಟ್ಟಿದ್ದಾರೆ. 4ನೇದು 5 ಗುಣಿಸು 5 5 ಗುಣಿಸು 5 ಗುಣಿಸು 7 ಗುಣಿಸು 7 ಗುಣಿಸು 7. ಇಲ್ಲಿ ಆಧಾರ ಸಂಖ್ಯೆ 2 ಇದಾವೆ, ಬೇರೆ ಬೇರೆ ಇದಾವೆ. ಹಾಗಾಗಿ ನಾವು ಬೇರೆ ಬೇರೆನೇ ಆನ್ಸರ್ ಹಚ್ಚಬೇಕು ನೋಡಿರಿ. 5 ಆಧಾರ ಸಂಖ್ಯೆ ಆದ್ರೆ ನಮ್ಗೆ ಅದರದ್ದು ಘಾತ ಸೂಚಿ ಎಷ್ಟು ಬರುತ್ತೆ 2 ಇದಾವೆ 2 ಬರುತ್ತೆ. ಗುಣಿಸು ಗುಣಿಸು ಚಿಹ್ನೆ ಹಾಕಬೇಕು. 7 ಇಲ್ಲಿ ಆಧಾರ ಸಂಖ್ಯೆ ಆದ್ರೆ 7ನ್ನು ನಾವು 3 ಸಾರಿ ಬರೀಬೇಕು. ಹಾಗಾಗಿ ಘಾತ ಸೂಚಿ 3 ಆಯಿತು ನೋಡಿರಿ. 2 ಗುಣಿಸು 2 ಗುಣಿಸು ಎ ಗುಣಿಸು ಎ ಇದೆ. 2 ಗುಣಿಸು 2 ಗುಣಿಸು ಎ ಇಂಟು ಎ. ನಮ್ಗೆ ನಂಬರ್ಸೇ ಬರ್ಬೇಕಂತೇನಿಲ್ಲ, ಯಾವುದೇ ಒಂದು ಸಂಖ್ಯೆ ಆದರೂ ಬರ್ಬೋದು ಅಥವಾ ಅಲ್ಫಾಬೆಟ್ ಆದರೂ ಬರ್ಬೋದು. ನೋಡಿರಿ 2ರ ಆಧಾರ ಸಂಖ್ಯೆ ಇದ್ದರೆ 2ನ್ನು 2 ಸಲ ಗುಣಿಸಿದ್ದಾರೆ. ಆಗ ಎ ಆಧಾರ ಸಂಖ್ಯೆ ಇದ್ದರೆ ಎನ ಎಷ್ಟು ಸಲ ಬರ್ತಾರೆ 2 ಸಲ ಬರ್ತಾರೆ. ನೆಕ್ಸ್ಟ್ ನೋಡಿರಿ ಎ ಗುಣಿಸು ಎ ಗುಣಿಸು ಸಿ 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 ಮತ್ತು ಡಿ. ಎ ಗುಣಿಸು ಎ ಗುಣಿಸು ಎ ಗುಣಿಸು ಸಿ ಗುಣಿಸು ಸಿ ಗುಣಿಸು ಸಿ ಗುಣಿಸು ಸಿ ಗುಣಿಸು ಡಿ. ಇಲ್ಲಿ ನಮಗೆ ಎ ಆಧಾರ ಸಂಖ್ಯೆ ಅದರ ಘಾತ ಸೂಚಿ 3 ಗುಣಿಸು ಸಿ ಆಧಾರ ಸಂಖ್ಯೆ ಅದರ ಘಾತ ಸೂಚಿ 4 ಗುಣಿಸು ಡಿ ಆಧಾರ ಸಂಖ್ಯೆ. ಇಲ್ಲಿ ಯಾವುದೇ ಒಂದು ನಮಗೆ ಘಾತ ಸೂಚಿ ಏನಿದೆ ಒಂದೇ ಇದೆ. ಹಾಗಾದರೆ ಇಲ್ಲಿ ಏನಿರುತ್ತೆ ಇದ್ರೂ ಕೂಡ ಒಂದಂತ ತಿಳ್ಕೊಬೇಕು. ಇಲ್ಲಿ ಒಂದಂತ ಬರೆದ್ರೂ ನಡೀತೆ, ಬರದೇ ಇದ್ರೂ ನಡೀತೆ. ಇದು ಎಲ್ಲರಿಗೂ ಅರ್ಥ ಆಯ್ತು ಅಂತ ಭಾವಿಸ್ತೀನಿ. ನೆಕ್ಸ್ಟ್ ಮೇನ್ ಏನಿದೆ ಅಂತಂದ್ರೆ ಮುಂದೆ ನೀಡಿರುವ ಪ್ರತಿ ಸಂಖ್ಯೆಯನ್ನು ಘಾತಾಂಕ ರೂಪದಲ್ಲಿ ವ್ಯಕ್ತಪಡಿಸಿ ಅಂತ ಕೇಳಿದ್ದಾರೆ. ಘಾತಾಂಕ ರೂಪದಲ್ಲಿ ವ್ಯಕ್ತಪಡಿಸೋದು ನೋಡಿ 512ನ್ನು ನಾವು ಘಾತಾಂಕ ಸೂಚಿಯಲ್ಲಿ ವ್ಯಕ್ತಪಡಿಸೋದು ಹೇಗೆ ಅಲ್ವಾ ನೋಡಿ. ಮೂರನೇ ಮೇನ್ ಕ್ವಶನ್ ಬಂದು ಮುಂದೆ ನೀಡಿರುವ ಪ್ರತಿ ಸಂಖ್ಯೆಯನ್ನು ಘಾತಾಂಕ ರೂಪದಲ್ಲಿ ವ್ಯಕ್ತಪಡಿಸಿ ಅಂತ ಕೇಳಿದ್ದಾರೆ. ಫಸ್ಟ್ನೇದು 512. ಹಾಗಾದರೆ 512ನ್ನು ನಾವು ಘಾತಾಂಕ ಸೂಚಿಯಲ್ಲಿ ವ್ಯಕ್ತಪಡಿಸಿದ್ರೆ ಏನು ಬರುತ್ತೆ ಅಂತ ನೋಡಿ. ಮೂರನೇ ಮೇನೊಳಗೆ ಒಂದೇದು 512. ಇದನ್ನು ನಾವು 5ನೇ ತರಗತಿಯಲ್ಲಿ ಕಲಿತಿರ್ತೀವಲ್ಲ ಅಪವರ್ತಿಸುವಿಕೆ. 6ನೇ ತರಗತಿ ಮತ್ತು 5ನೇ ತರಗತಿಯಲ್ಲಿ ಅಪವರ್ತಿಸುವಿಕೆ ಆ ಒಂದು ವಿಧಾನದ ಮೂಲಕ ನಾವು ಇದನ್ನು ಕಂಡುಹಿಡಬೇಕು. ಹೇಗೆ ನೋಡಿ ಇದು ಸಮ ಸಂಖ್ಯೆ ಆಗಿದೆ. ಹಾಗಾಗಿ ನಾವಿಲ್ಲಿ 2ರಿಂದ ಇದು ಆರಾಮಾಗಿ ಭಾಗವತ್ತಾ. ಹಾಗಾಗಿ ಇಲ್ಲಿ ಏನು ಮಾಡೋಣ 2ರಿಂದ ಭಾಗಿಸ್ತಾ ಹೋಗೋಣ ನೋಡಿ. 2 2 ಎಷ್ಟಲೇ 2 ಎಳೆ 4 1 ಉಳಿತು 11 ಆಯಿತು. 2 ಇಲ್ಲೇ 10 ಮತ್ತೆ 1 ಉಳಿತು 12 ಆಯಿತು. 2 6 ಮತ್ತೆ ಇದು 2ರಲ್ಲೇ ಭಾಗ ಹೋಗುತ್ತೆ. 2 1 2 2 ಎಳೆ 4 1 ಉಳಿತು 2 8 16 ಹೌದಾ. ಮತ್ತೆ ಇದೇನಾಗುತ್ತೆ 2ರಿಂದ ಭಾಗ ಹೋಗುತ್ತಾ. 2 6 12 2 4 8 ಮತ್ತೆ 2ರಿಂದ ಭಾಗ ಹೋಗುತ್ತಾ. 2 3 2 ಎಳೆ ಅಲ್ವಾ. ಮತ್ತೆ 2ರಿಂದ 2 1 2 6 ಮತ್ತೆ 2ರಿಂದ 2 8 2 4 2 7 ಸೊ 2 1 ನೋಡಿ. ಇಲ್ಲಿ 512ರ ಒಂದು ನಾವು ಏನು ಬರೀಬೇಕಂತಂದ್ರೆ ಘಾತಾಂಕ ರೂಪದಲ್ಲಿ ನಾವು ಬರೀಬೇಕಂತಂದ್ರೆ ನೋಡಿ ಇಲ್ಲಿ ಎಷ್ಟು ಸರಿ ಬಂದು 2 ಬಂದು 1 2 3 4 5 6 7 8 9 ಅಲ್ವಾ 9. ಹಾಗಾದರೆ ನಮಗಿಲ್ಲಿ ಆಧಾರ ಸಂಖ್ಯೆ ಯಾವುದು ಬಂತು ನಮಗಿಲ್ಲಿ 2 ಬಂತು. ಆಧಾರ ಸಂಖ್ಯೆ 2 ಬಂತು. ಘಾತ ಸೂಚಿ ಟೋಟಲ್ ಎಷ್ಟಿದಾವೆ 9 ಇದಾವೆ ಹೌದಾ. 2ರ ಘಾತ 9 ಅಂತ ಬಂದ್ರೆ 2ರ ಘಾತ 9 ಈಸ್ ಈಕ್ವಲ್ ಟು 512 ಇದು ಫೈನಲ್ ಆನ್ಸರ್. ಈ ರೀತಿ ನಾವು ಅಪವರ್ತಿಸುವಿಕೆ ಒಂದು ವಿಧಾನದ ಮೂಲಕ ನಾವು ಇದನ್ನು ಏನು ಮಾಡ್ಬೋದು ಕಂಡುಹಿಡಿಬೋದು. ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಏನೈತೆ ನೋಡ್ರಿ 343 ಏನಿದೆ 343.
343 ಕೂಡ ನಾವು ಅದೇ ರೀತಿ ಮಾಡಿದಾಗ ಈಗ ನೋಡ್ರಿ ಇದು 343 2ರಿಂದ ಸಂಪೂರ್ಣವಾಗಿ ಭಾಗ ಹೋಗಲ್ಲ. ಯಾಕಂತಂದ್ರೆ ಇದು ಬೆಸ ಸಂಖ್ಯೆ ಐತಿ. ಹಾಗಾದ್ರೆ ನಾವು ಇದನ್ನ ಯಾವ ಒಂದು ಸಂಖ್ಯೆಯಿಂದ ಮಾಡೋಣ ಅಂದ್ರೆ 7ರ ಒಂದು ಮಗ್ಗಿಲೆ ಅದ 7 ಮಗ್ಗಿಲೆ ನಾವು ಭಾಗಿಸಿದ್ರೆ ಏನಾಗುತ್ತೆ ಈಸಿಯಾಗಿ ಬರುತ್ತೆ. ನೋಡಿ ಹೆಂಗೆ ಮಾಡೋಣ ನೋಡ್ರಿ. 343 ನೋಡ್ರಿ 7 7 ಎಷ್ಟಲೇ 7 ಇಲ್ಲೇ 35 ಬರುತ್ತೆ. ಹಾಗಾಗಿ ಅದಕ್ಕೆ ಸಣ್ಣ ಸಂಖ್ಯೆ 7 4 28 ಏನು ಹೇಳ್ರಿ 7 4 ಎಷ್ಟು ಉಳಿತು ಇದರಲ್ಲಿ 34ರಲ್ಲಿ 28 ಅಂದರೆ ಇದು 4 2 6 ಉಳಿತು. ಹಾಗಾಗಿ 63 ಆಯಿತು. 7 9 63 7 9 63 ಆಯಿತು. ಹಾಗಾಗಿ 49 ಬಂತು. 49 7 ಮಗ್ಗಿಲಿದೆ 7 7 49 ಎಷ್ಟು 7 7 49 ಮತ್ತು 7 1 7. ಹಾಗಾದ್ರೆ ಇಲ್ಲಿ ನಮ್ಗೆ ಆಧಾರ ಸಂಖ್ಯೆ 7 ಬಂತು. ನೆಕ್ಸ್ಟ್ ಇದು ಎಷ್ಟು ಬಂದಿದೆ 1 2 3 3 ಸಾರಿ ನಾವು 7ನ ಗುಣಿಸಿದಾಗ ನಮ್ಗೆ 343 ಬಂತು. ಹಾಗಾಗಿ ಇದರ ಘಾತ ಸೂಚಿ ಎಷ್ಟು ಬರುತ್ತೆ 3 7 ಘಾತ 3 ಈಸ್ ಈಕ್ವಲ್ ಟು 343. ದಟ್ ಈಸ್ ಫೈನಲ್ ಆನ್ಸರ್. ನೆಕ್ಸ್ಟ್ ಎಷ್ಟು ಕೊಟ್ಟಿದ್ದಾರೆ 729 ಎಷ್ಟು ಕೊಟ್ಟಿದ್ದಾರೆ ನೋಡ್ರಿ 729 729 ನಾವು ಹೇಗೆ ಬಿಡಿಸ್ಬೇಕು ಅಂತ 729 ಇದನ್ನು ನಾವು ನೋಡ್ರಿ ಇದು 2ರಲ್ಲೇ ಭಾಗ ಹೋಗಲ್ಲ. ನಾವು 3ನ ತೊಗೊಳ್ಳೋಣ. 3ರಲ್ಲೇ ಹೋಗುತ್ತೆ. 7 3 7 6 1 ಉಳಿತು. 3 4 12 3 3 9. ನೆಕ್ಸ್ಟ್ 3ಲೇನ ತೋರಿ 3 8 24 3 1 3. ನೆಕ್ಸ್ಟ್ 3ಲೇ ತೋರಿ 3 7 6 ಮತ್ತು 2 ಉಳಿತು 21 3 ಅಷ್ಟಲೇ 3 7 21. ನೆಕ್ಸ್ಟ್ 3 9 27. ನೆಕ್ಸ್ಟ್ 3 3 9. ನೆಕ್ಸ್ಟ್ 3 1 3 ನೋಡಿ 3 ನಮಗೇನು ಸಿಕ್ತು ಆಧಾರ ಸಂಖ್ಯೆಯಾಗಿ ಸಿಕ್ತು. 1 2 3 4 5 6 ಘಾತ ಸೂಚಿ ನಮಗೆ 6 3ರ ಘಾತ 6 ಅಂದರೆ 729. ಓಕೆ ಸೊ ನೆಕ್ಸ್ಟ್ ಇನ್ನೊಂದು ಏನು ಕೊಟ್ಟಾರೆ ನೋಡ್ರಿ 3125 3125ನ ಇಲ್ಲೇನು ಕೊಟ್ಟಿದ್ದಾರೆ 4ನೇ ಒಂದು ಕ್ವಶನ್ ಕೊಟ್ಟಿದ್ದಾರೆ. ಇದನ್ನು ಯಾವ ರೀತಿ ಬಿಡಿಸ್ಬೇಕು 3125. ಓಕೆ ಇದೆಷ್ಟಿದ್ದು 4ನೇ ಕ್ವಶನ್. ಈಗ 3125 ಇದು ಕೊನೆಯ ಸಂಖ್ಯೆ 5 ಇರೋದ್ರಿಂದ ಇದು 5ರಿಂದ ಸಂಪೂರ್ಣವಾಗಿ ಭಾಗ ಹೋಗುತ್ತೆ. ಹಾಗಾದ್ರೆ 5ರಿಂದ ನೋಡೋಣ. 5 ಎಷ್ಟಲೇ 5 6 30 1 ಉಳಿತು 12 ಆಯಿತು. 5 7 10 ಮತ್ತು 2 ಉಳಿತು 5 7 25. ನೆಕ್ಸ್ಟ್ 5ರಲ್ಲೇ ಹೋಗುತ್ತೆ 5 1 5 5 7 10 5 5 25. ನೆಕ್ಸ್ಟ್ 5ರಲ್ಲೇ 5 7 10 5 5 25 5 5 ನೆಕ್ಸ್ಟು 5 1 ನೋಡಿರಿ ನಮಗೆ ಆಧಾರ ಸಂಖ್ಯೆ 5 ಸಿಕ್ತು. 1 2 3 4 5 ಸಾರಿ ನಾವು ಗುಣಿಸಿದಾಗ ನಮಗೆ ಎಷ್ಟು ಬಂತು 3125ರ ಒಂದು ಘಾತಾಂಕ ರೂಪ 5ರ ಘಾತ 5. ನೆಕ್ಸ್ಟ್ 4ನೇ ಕ್ವಶನ್ ನೋಡಿ. ಮುಂದೆ ನೀಡಿರುವ ಪ್ರತಿಯೊಂದರಲ್ಲೂ ಎಲ್ಲಿ ಸಾಧ್ಯವೋ ಅಲ್ಲಿ ದೊಡ್ಡ ಸಂಖ್ಯೆಯನ್ನು ಗುರುತಿಸಿ ಅಂತ ಕೊಟ್ಟಿದೆ. ಹಾಗಾದ್ರೆ ಇಲ್ಲಿ 1ನೇ ಕ್ವಶನ್ ಏನಿದೆ 4ರ ಘಾತ 3 ಅಥವಾ 3ರ ಘಾತ 4 ಇದರಲ್ಲಿ ಯಾವ ದೊಡ್ಡದು ಅಂತ ಕೊಟ್ಟಿದೆ. ಇಲ್ಲಿ ನಮಗೆ ಇದರಲ್ಲಿ ಯಾವ ದೊಡ್ಡದಪ್ಪ ಅಂತಂದ್ರೆ 3ರ ಘಾತ 4 ದೊಡ್ಡದು. 3ರ ಘಾತ 4 ಇದರಿಂದ ಇದು ದೊಡ್ಡದಿದೆ. ಹೇಗಂತಂದ್ರೆ ಈಗ ನಾವು ನೋಡ್ರಿ ಒಂದು ಎಕ್ಸಾಂಪಲ್ ತಿಳಿಸ್ತೀನಿ ಆಮೇಲೆ ನೀವೇ ಬಿಡಿಸಿ ನೋಡಿ. 4ರ ಘಾತ 3 ಐತಂದ್ರೆ 4 ಗುಣಿಸು 4 ಗುಣಿಸು 4 ನಮ್ಗೆ ಆನ್ಸರ್ ಎಷ್ಟು ಬಂತು 4 4 16 16 4 ನಮಗೆ 64 ಬಂತು. ಹೌದಾ. ಸೊ ಈಗ ನಾವು 3ನ್ನು ನಾವು ಎಕ್ಸ್ಪ್ಯಾಂಡ್ ಮಾಡಿ ನೋಡೋಣ. 3ರ ಘಾತ 4 3 ಗುಣಿಸು 3 ಗುಣಿಸು 3 ಗುಣಿಸು 3 ಈಗ ನೋಡ್ರಿ ಇದನ್ನು ಗುಣಿಸ್ರಿ ಎಷ್ಟು ಬರುತ್ತೆ ಆನ್ಸರ್ 3 3 9 9 3 20 9 3 ಎಷ್ಟು ಹಾಗೆ ನೆಕ್ಸ್ಟ್ 27 3 ಎಷ್ಟು 81. ಹಾಗಾದ್ರೆ ಇಲ್ಲಿ ಉತ್ತರ ಯಾವ್ದು ಹೆಚ್ಚಿಗೆ ಬಂತು ಇದು 81 64ಕ್ಕಿಂತ ಹೆಚ್ಚಿಗೆ. ಹಾಗಾಗಿ 3ರ ಘಾತ 4 ದೊಡ್ಡದು. ಇದು ಅರ್ಥ ಅಂತ ತಿಳ್ಕೊತೀನಿ. ನೆಕ್ಸ್ಟ್ ನೋಡ್ರಿ ನೀವೇ ಬಿಡಿಸಿ. ಇಲ್ಲಿ ನೆಕ್ಸ್ಟ್ ಎರಡನೇದು 5ರ ಘಾತ 3 ಅಥವಾ 3ರ ಘಾತ 5 ಅಂತ ಕೊಟ್ಟಿದ್ದಾರೆ. ಇಲ್ಲಿ 5ರ ಘಾತ 3ಕ್ಕಿಂತ 3ರ ಘಾತ 5 ದೊಡ್ಡದು. ನೆಕ್ಸ್ಟ್ 3ನೇದೇನು 2ರ ಘಾತ 8 ಅಥವಾ 8ರ ಘಾತ 2. ಇಲ್ಲಿ ಏನಾಗಿದೆ ನಮ್ಗೆ 2ರ ಘಾತ 8 ದೊಡ್ಡದಿದೆ. ಯಾವುದಕ್ಕಿಂತ 8ರ ಘಾತ 2ಕ್ಕಿಂತ ದೊಡ್ಡದಿದೆ. ಇದು ನಿಮ್ಗೆ ಗೊತ್ತಾಗಬೇಕಂದ್ರೆ ನೀವೇನು ಮಾಡಬೇಕು ಈ ರೀತಿ ಬಿಡಿಸಿ ಅದರ ಬೆಲೆಯನ್ನು ಕಂಡುಹಿಡ್ಕೊಂಡು ಆಮೇಲೆ ಯಾವ್ದು ದೊಡ್ಡದು ಯಾವ್ದು ಚಿಕ್ಕದು ಅಂತ ಹಚ್ಚಬೇಕು. ನೆಕ್ಸ್ಟ್ ಇಲ್ಲಿ 4ನೇದು ಕೊಟ್ಟಾರೆ ನೋಡ್ರಿ 100ರ ಘಾತ 2 ಅಥವಾ 2ರ ಘಾತ 100 ಯಾವ್ದು ದೊಡ್ಡದು ಅಂತ. ಇಲ್ಲಿ ನಮಗೆ 100ರ ಘಾತಕ್ಕಿಂತ ಇಲ್ಲಿ 2ರ ಘಾತ 100 ಏನಾಗಿದೆ ದೊಡ್ಡದಾಗಿದೆ. ನೆಕ್ಸ್ಟ್ 5ನೇದು 2ರ ಘಾತ 10 ಅಥವಾ 10ರ ಘಾತ 2 ದೊಡ್ಡದು. ಇದು ದೊಡ್ಡದು ಅಥವಾ ಇದು ದೊಡ್ಡದು ಅಂತ ಕೊಟ್ಟಾರ. ಹಾಗಾಗಿ ನಮಗೆ 2ರ ಘಾತ 10 ಅನ್ನೋದು ಏನು 10ರ ಘಾತ 2ಕ್ಕಿಂತ ದೊಡ್ಡದೈತಿ. ಇದೆಲ್ಲರಿಗೂ ಅರ್ಥ ಆಯ್ತು ಅಂತ ನಾನು ತಿಳ್ಕೊಂಡಿದ್ದೀನಿ. ಈ ರೀತಿ ಸಂಪೂರ್ಣವಾಗಿ ನಾವು ಎಲ್ಲ ಒಂದು ಕ್ವಶನ್ಸ್ಗಳನ್ನು ಬಿಡಿಸ್ತಾ ಹೋಗಬೇಕು. ಮುಂದಿನ ಒಂದು ಕ್ವಶನನ್ನು ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಇಲ್ಲಿವರೆಗೂ ಯಾರು ನೋಡಿದಿರಾ ಎಲ್ಲರಿಗೂ ಧನ್ಯವಾದಗಳು. ಸರಿಯಾಗಿ ಅಭ್ಯಾಸ ಮಾಡಿ ನೆಕ್ಸ್ಟ್ ಬರ್ತಕ್ಕಂಥ ಕ್ವಶನನ್ನು ತುಂಬ ಈಸಿಯಾಗಿ ನೆಕ್ಸ್ಟ್ ಬಿಡಿಸ್ತಾ ಹೋಗೋಣ. ಇನ್ನು ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಅರ್ಥ ಆಗುವ ಹಾಗೆ ಸರಳ ರೀತಿಯಲ್ಲಿ ನಾನು ನಿಮಗೆ ಅರ್ಥ ಮಾಡಿಸ್ಕೊಡ್ತೀನಿ. ಸೊ ನಿಮ್ಮ ಫ್ರೆಂಡ್ಸ್ಗೂ ಎಲ್ಲರಿಗೂ ಇದನ್ನು ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಎಲ್ಲರಿಗೂ ಬಾಯ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.